ಏನು ಹೇಳಕ್ಕಿದೆ ಇವತ್ತು? ನೋಡಿ, ಮಾನ್ಯ ನರೇಂದ್ರ ಮೋದಿ ಅವರು ಇದಕ್ಕಿಂತ ಮುಂಚೆ ಹಲವಾರು ಬಾರಿ ಕ್ಯಾಮ್ರಾ ಮುಂದೆ ಬಂದು ಹೇಳಿದ್ದಾರೆ. ನೋಟ್ ಬ್ಯಾನ್ ಸಂದರ್ಭದಲ್ಲಿ ಬಂದು ಹೇಳಿದರು, ಸೌಗಂಧ ಮುಂಜೆ ಇಸ್ ಮಿಟ್ಟಿ ಕಿ ಮೈ ದೇಶ್ ನೈ ಝುಕ್ನೆ ದೂಂಗಾ ಅಂತ. ಸೊ ಯಾವ ಬ್ಲ್ಯಾಕ್ ಮನಿನೂ ಬರಲಿಲ್ಲ, ಯಾವ ವ್ಯವಸ್ಥೆನೂ ಸುಧಾರಣೆ ಆಗಲಿಲ್ಲ. ಎಷ್ಟು ದುಡ್ಡು ಹೇಳ್ತೀನಿ ಕೇಳಿ, ಅವ್ರ ಕ್ರೆಡಿಬಿಲಿಟಿ ಬಗ್ಗೆನೂ ಮಾತಾಡ್ಬೇಕಲ್ಲ. ನೀವು ಮಾತಾಡುವಾಗ ನಾನೇನು ಮಾತಾಡಿಲ್ಲ. ಆಮೇಲೆ ಎಷ್ಟು ದುಡ್ಡು ಇವತ್ತು ಸರ್ಕ್ಯುಲೇಷನ್ ಆಗ್ತಾ ಇತ್ತು ಅಷ್ಟು ವಾಪಸ್ ಬಂತು, ಅದೆಲ್ಲ ಆಯಿತು. ಅದಾದ್ಮೇಲೆ ಹಲವಾರು ಬಾರಿ ಅವ್ರು 8 ಗಂಟೆಗೆ ಬಂದರು, ಈ ದೇಶವನ್ನು ಉದ್ದೇಶಿಸಿ ಮಾತನಾಡಿದರು. ಆದರೆ ಅವ್ರ ಕ್ರೆಡಿಬಿಲಿಟಿ, ಅವ್ರು ಮಾತಾಡಿದ್ದು ಮತ್ತು ಅವ್ರ ಮಾತು ಮತ್ತು ಕೃತಿನಲ್ಲಿ ಬಹಳಷ್ಟು ಅಂತರ ಇದೆ. ಇವತ್ತು ಅವ್ರೇನ್ ಮಾತಾಡಿದ್ರೆ ಅದನ್ನು ನಡೆದಿಲ್ಲ ಅವರು, ಆ ರೀತಿ ನಡೆದಿಲ್ಲ. ಅರ್ಥ ಆಯ್ತಲ್ಲ? ಯಾವ ರೀತಿ ನೋಡಿ, ಇವತ್ತು ಭ್ರಷ್ಟಾಚಾರ ಯಾವ ರೀತಿ ತಾಂಡವಾಡ್ತಾ ಇದೆ, ಇವತ್ತು ಮಕ್ಕಳು ಯಾವ ರೀತಿ ಬೀದಿ ಪಾಲಾಗಿದ್ದಾರೆ. ಇಡೀ ದೇಶದಲ್ಲಿ ನಾನು ಒಂದು ಪಟ್ಟಿನೇ ತೋರಿಸಬಲ್ಲೆ ನಿಮ್ಗೆ ಯಾವ ರೀತಿ ಭ್ರಷ್ಟಾಚಾರ ಆಗಿದೆ ಅಂತ. ನರೇಂದ್ರ ಮೋದಿ ಅವ್ರ ಬಗ್ಗೆ ಹೇಳ್ಬಲ್ಲೆ. ಅರ್ಥ ಆಯ್ತಲ್ಲ? ನೋಡಿ ಮೇಡಮ್, ಇವತ್ತು ಇಲೆಕ್ಟ್ರಲ್ ಬಾಂಡ್ ಅಲ್ಲಿ ಯಾವ ರೀತಿ ಇವರು ಭ್ರಷ್ಟಾಚಾರ ಮಾಡಿದ್ದಾರೆ ಅದು ಇಡೀ ದೇಶಕ್ಕೆ ಗೊತ್ತಿದೆ. ಅರ್ಥ ಆಯ್ತಲ್ಲ? ಆಯುಷ್ಮಾನ್ ಈ ಸಿಎಜಿ ಪ್ರಕಾರ ಆಯುಷ್ಮಾನ್ ಭಾರತದಲ್ಲಿ ಯಾವ ರೀತಿ ಆಗಿದೆ, ಭಾರತ್ ಮಾಲಾ ಪ್ರಾಜೆಕ್ಟ್ ಅಲ್ಲಿ ಯಾವ ರೀತಿ ಆಗಿದೆ, ದ್ವಾರಕಾ ಅಲ್ಲ ಸಿಎಜಿ ಅವ್ರು ಹೇಳಿರೋದು. ಸೊ ಈ ರೀತಿ ನಾನು ಹೇಳ್ತಾ ಇರೋದು ಅಂದ್ರೆ ಬರ್ತಾ ಇದ್ದೀನಿ, ಅಲ್ಲೇ ಬರ್ತೇನೆ. ಭ್ರಷ್ಟಾಚಾರ ಮಾಡೋದ್ರಲ್ಲಿ ಆಮೇಲೆ ಇವತ್ತು 21 ದಿನಗಳಿಂದ ಇವತ್ತು ಯುವಕರು ಬೀದಿ ಪಾಲಾಗಿ ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ಅವರು ದಬ್ಬಾಳಿಕೆ ಮಾಡಿರುತ್ತದ್ದು, ಅವ್ರ ಹೋರಾಟವನ್ನ ಹತ್ತಿಕ್ಕಿರುವಂಥದ್ದು, ಆಮೇಲೆ ಅವ್ರ ಮೇಲೆ ಯಾವ ರೀತಿ ಇವತ್ತು ಅವರು ಪ್ರಹಾರ ಮಾಡಿದ್ದಾರೆ, ಇದೆಲ್ಲವನ್ನ ನೋಡಿದರೆ ಅವ್ರಿಗೆಲ್ಲೋ ಒಂದ್ ಕಡೆ ಭಯ ಆಗಿ ಇವತ್ತು ಈ ದೇಶದ ಜನಜಿ, ಈ ದೇಶದ ಯುವಕರು ದಂಗೆ ಎದ್ದೇಳ್ತಾರೆ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಅವರನ್ನ ಉದ್ದೇಶಿಸಿ ಅವರು ಮಾತನಾಡಿದ್ದಾರೆ. ಅವ್ರಿಗೆ ಏನಾದರೂ ಬದ್ಧತೆ ಇದ್ದರೆ ಅವ್ರ ಮಾತು ಮೇಲೆ ಅವ್ರಿಗೆ ಹಿಂದೆ ಅವ್ರು ಯಾವ ರೀತಿ ಮಾಡಿದ್ದಾರೆ ಅನ್ನೋದನ್ನು ಮುಂದಿನ ಮಾಡ್ತಾರಂತ ಅವ್ರು ನಡ್ಕೊಳ್ತಾರಂತ ಅವ್ರಿಗೇನಾದರೂ ಬದ್ಧತೆ ಇದ್ದರೆ ಅವರು 21 ದಿನ ಮುಂಚೆನೆ ಅವರ ಅಯೋಗ್ಯ ಶಿಕ್ಷಣ ಮಂತ್ರಿಯ ರಾಜೀನಾಮೆನ ಅವ್ರು ತೆಗೆದುಕೊಳ್ತಾ ಇದ್ರು. ತೆಗೆದುಕೊಳ್ಳಕ್ಕಾಗಿಲ್ಲ ಅವ್ರಿಗೆ, ಇವತ್ತು ತೆಗೆದುಕೊಳ್ಳಕ್ಕಾಗಿಲ್ಲ. ಹೊಣೆಗಾರಿಕೆ ಸ್ಪಷ್ಟವಾಗಿ ಯಾರ ಮೇಲೇನೋ ಸ್ಪಷ್ಟತೆ ಇಲ್ಲ. ಹೊಣೆಗಾರಿಕೆ ಇವತ್ತು ಪೇಪರ್ ಲೀಕ್ ಆಗಿರೋದಕ್ಕೆ ಹೊಣೆಗಾರಿಕೆ ಇಲ್ಲ. 20-30 ಮಕ್ಕಳು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಹೊಣೆಗಾರಿಕೆ ಇಲ್ಲ. ಮುಂದೆ ನಾವು ಈ ತರ ಕಾನೂನು ತರ್ತೀವಿ, ಮುಂದೆ ನಾವು ಇದನ್ನ ಮಾಡ್ತೀವಿ, ಒಂದು ಸ್ಟ್ರಾಂಗ್ ಆಗಿ ಒಂದು ಲಾ ತರ್ತೀವಿ ಅಂತ. ಆದ್ರೆ ಇವತ್ತಿನ ಹೊಣೆಗಾರಿಕೆ ಏನು? ಇವತ್ತು ಆ ಮಕ್ಕಳು ಬೀದಿ ಪಾಲಾಗಿದ್ದಾರೆ. ಇವತ್ತು ಮಕ್ಕಳು ರೀ ಎಕ್ಸಾಮ್ ಆಗಿದ್ದಾರೆ. 500 ಅಂಕ ತೆಗೆದುಕೊಂಡವರು 300 ತಗೊಂಡಿದ್ದಾರೆ, 250 ತಗೊಂಡಿದ್ದಾರೆ. ಇವತ್ತು ಸಾವಿರಾರು ಲಕ್ಷಗಳ ಮಕ್ಕಳು ಇವತ್ತು ಎಕ್ಸಾಮ್ಗೆ ಅಪಿಯರ್ ಆಗಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಅವರ ಆಂಗ್ಸೈಟಿ, ಅವರ ಜಿಗುಪ್ಸೆ, ಅವರ ಡಿಪ್ರೆಷನ್, ಅದಕ್ಕೆ ಉತ್ತರ ಕೊಡೋರು ಯಾರು? ಅರ್ಥ ಆಯ್ತಲ್ಲ? ಅದಕ್ಕೆ ನಾನು ಹೇಳ್ತೇನೆ, ಇದು ಮಾನ್ಯ ಪ್ರಧಾನಮಂತ್ರಿ ಅವರು ದೇಶವನ್ನು ಉದ್ದೇಶಿಸಿ ಹಲವಾರು ಬಾರಿ ಮಾತನಾಡಿದ್ದಾರೆ. ಅವ್ರು ಮಾತನಾಡಿದಂತೆ ಇವತ್ತಿನವರೆಗೂ ನಡೆದಿಲ್ಲ. ಅಲ್ಲ, ಅದೇ ಫ್ರೆಂಡ್ಸ್ ಅಂತಾನೆ ಮಾತಾಡಿರೋದು. ಯಾಕೆಂದ್ರೆ ಅವ್ರಿಗೆ ಗೊತ್ತಾಯ್ತು ಇವತ್ತು ಅವ್ರ ಬುಡಕ್ಕೆ ಬರ್ತಾ ಇದೆ ಅಂತ ಅವ್ರಿಗೆ ಗೊತ್ತಾಯ್ತು. ಇವತ್ತು ಯುವಕರು ಯಾವ ರೀತಿ ದಂಗೆ ಎದ್ದೇಳ್ತಾರ ಅನ್ನೋದನ್ನ ಅವ್ರಿಗೆ ಅದರ ಬಿಸಿ ತಟ್ಟಿರೋದ್ರಿಂದನೇ ಸರ್. ಬಸವರಾಜ್ ಸರ್, ಈಗ ಬಿಜೆಪಿದು ಒಂದು ಮದ್ದಿದೆ ಸರ್. ಯಾರಾದರೂ ಪ್ರಶ್ನೆ ಮಾಡಿದಾಗ ಅಥವಾ ಯಾರಾದರೂ ಆಂದೋಲನ ಪ್ರತಿಭಟನೆಗಳನ್ನು ಮಾಡಿದಾಗ ಅವ್ರ ಹತ್ರ ಒಂದು ಪರಿಣಾಮಕಾರಿಯಾದಂಥ ಒಂದು ಸಾರ್ಟೆಡ್ ಪ್ಲ್ಯಾನ್ ಇರುತ್ತೆ ಸರ್. ಏನಂದರೆ ಎದುರುಗಡೆ ಇರುವಂಥ ವ್ಯಕ್ತಿ ಪ್ರಶ್ನೆ ಮಾಡಿದ ತಕ್ಷಣ ಆತನನ್ನು ವೈಯಕ್ತಿಕವಾಗಿ ದಾಳಿ ಮಾಡೋದು, ಇಲ್ಲದೇ ಇದ್ದರೆ ಅವನ ಆ ರಾಷ್ಟ್ರೀಯತೆ, ಅವನ ಧರ್ಮ ಅಥವಾ ಆತ ಯಾವ ರೀಜನ್ ಬಿಲಾಂಗ್ ಇದ್ದಾನೆ ಆ ರೀಜನ್ ಮೇಲೆ ಅವನು ಖಲಿಸ್ತಾನಿನೋ, ನಕ್ಸಲ್ಲೋ ಅಥವಾ ಅರ್ಬನ್ ನಕ್ಸಲ್ಲೋ ಅಥವಾ ಆತ ದೇಶದ್ರೋಹಿನೋ, ಈ ಥರದ ಒಂದು ಆತನನ್ನ ಒಂದು ರಾಷ್ಟ್ರೀಯ ಭದ್ರತೆಗೆ ಅಪಾಯಕಾರಿ ವ್ಯಕ್ತಿ ಅನ್ನುವಂಥ ಒಂದು ಭ್ರಮೆಯನ್ನು ಸೃಷ್ಟಿ ಮಾಡೋದು, ಜನ ಆ ಭ್ರಮೆಯಲ್ಲಿ ತೇಲಾಡಿ ಕೊನೆಗೆ ಆ ವ್ಯಕ್ತಿಯ ಬಗ್ಗೆ ಅಪನಂಬಿಕೆ ಬರುವಂತೆ ಮಾಡೋದು. ಬಟ್ ಸರ್, ಆ ಫಾರ್ಮ್ಯುಲಾ ಇವತ್ತು ಯಾಕೆ ಈ ವಿಷಯದಲ್ಲಿ ಈ ಫಾರ್ಮ್ಯುಲಾ ಯಾಕೆ ಅಪ್ಲೈ ಆಗಲಿಲ್ಲ? ಎಕ್ಸಲೆಂಟ್ ಕ್ವಶನ್. ಯಾಕೆಂದರೆ ಇದೇನು CJP ಚಳವಳಿ ಶುರುವಾಗಿದ್ದು ನಮ್ಮ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರೊಬ್ಬರು ಕಾಕ್ರೋಚ್ಗಳು ಇವರು ಅಂದಿದ್ದಕ್ಕೆ, ಅಪಹಾಸ್ಯದಿಂದ ಇವರು ಪರಾವಲಂಬಿಗಳು, ಏನು ಉದ್ಯೋಗ ಇಲ್ಲ, ಎಂಥದ್ದು ಇಲ್ಲ, ಏನೋ ಮಾಡ್ತಿರ್ತವೆ, ಆನ್ಲೈನ್ ಏನೋ ಮಾಡ್ತಾರೆ, ಹಾಗೆ ಹೇಗೆ ಅಂತೇಳಿ ಆ ಒಂದು ಸಿಟ್ಟಿನಿಂದ ಹುಟ್ಟಿದ ವಿಡಂಬನೆ ಚಳವಳಿ ಅಂತ ಶುರುವಾಯ್ತಿದ್ದು. CJP ಅಂತ ಪಾರ್ಟಿ ಆಫೀಸ್ ಇಲ್ಲ, ಅದಕ್ಕೊಂದು ರಿಜಿಸ್ಟ್ರೇಷನ್ ಇಲ್ಲ, ಧ್ವಜ ಇಲ್ಲ, ಕಚೇರಿ ಇಲ್ಲ, ಮುಖ ಇಲ್ಲ, ನಾಯಕ ಇಲ್ಲ, ಒಂಥರ RSS ಇದ್ದಂಗೆ.
ಹೌದು, ಮತ್ತೆ ಅದು ಕೂಡ ಇದೆಯಲ್ಲ. ಬೇಡ, ಅದ್ರ ಬಗ್ಗೆ ಅನೇಕ ಚರ್ಚೆಗಳು ಮಾತಾಡಿದೀವಿ. ದಯವಿಟ್ಟು ಈಗ ಮತ್ತೆ RSS ಬಗ್ಗೆ ಇದರಲ್ಲಿ ಮೇಡಮ್ ಅವ್ರೇನ್ ಕೆಟ್ಟದ್ದು ಹೇಳಿಲ್ಲ, ಅವ್ರೇನ್ ಕೆಟ್ಟದ್ದು ಹೇಳಿಲ್ಲ, ಚರ್ಚೆ ಅವ್ರೇನ್ ಕೆಟ್ಟದ್ದು ಹೇಳಿಲ್ಲ. ಕರೆಕ್ಟ್ ಇದೆ ಸರ್, ಮಾತಾಡ್ತಾರೆ, ಮಧ್ಯ ಬಾಯ್ ಆಗ್ಬೇಡಿ, Correct ಅವ್ರು ಇದೆ, ಮಾತಾಡ್ತಾರೆ, ಹೌದು ಅವ್ರು ಹೌದು ಮಾತಾಡ್ತಾರೆ. ಸರ್, ದಟ್ ಇಸ್ ಆಲ್ಸೋ ಆರ್ಗನೈಸೇಷನ್ ವಿದೌಟ್ ಎನಿ ರಿಜಿಸ್ಟ್ರೇಷನ್. ಅಷ್ಟೇ ಹೇಳ್ತೇನೆ ನಾನು. ಹೌದೌದು ಸರ್, ಇದು ರಿಜಿಸ್ಟರ್ಡ್, ಇದು RSS ಗುಂಪು, ಆರ್ಗನೈಸೇಷನ್ ಇಲ್ಲದ ಆರ್ಗನೈಸೇಷನ್, ಇದು ಹಾಗೆ ಗುಂಪು. CJP ಕೂಡ ರಿಜಿಸ್ಟ್ರೇಷನ್ ಇಲ್ಲದ ಆರ್ಗನೈಸೇಷನ್. ಇದು ಒಂದು ಕರೆಕ್ಟ್ ಸರ್. ನಾನು ಹಾಗಿರುವಾಗ ಯಾಕೆ ಇದು ಸಕ್ಸಸ್ಫುಲ್ ಆಯಿತು ಅಂದರೆ, ನಮ್ಮ ಯುವ ಜನತೆ, ಹುಡುಗಿರಿ ಏನು ಹದಿಹರೆಯದ ಹುಡುಗರು ಇವರೆಲ್ಲ, ಇವರು ವಾಡಿಕೆಯ ಮಾಧ್ಯಮವನ್ನು ನೋಡೋದೇನೇ ಇಲ್ಲ. ವಾಡಿಕೆಯ ಮಾಧ್ಯಮದಲ್ಲಿ ಏನು ಡಿಸ್ಕೋರ್ಸ್ ನಡೀತದೆ, ಬ್ರ್ಯಾಂಡಿಂಗ್ ಆಗ್ತವೆ, ಇವನು ಖಲಿಸ್ತಾನಿ, ಇವನು ದೇಶದ್ರೋಹಿ, ಇವನು ಆಂಟಿ ನ್ಯಾಷನಲ್ಲು, ಇವನು ಅರ್ಬನ್ ನಕ್ಸಲ್ಲು, ಇದೆಲ್ಲ ಅವ್ರ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ದೇ ಲಿವ್ ಇನ್ ದೇರ್ ಓನ್ ಡಿಫ್ರೆಂಟ್ ವೇ ಆಫ್ ಕಮ್ಯುನಿಕೇಟಿಂಗ್. ಟಿವಿ ಡಿಬೇಟ್ ಅಲ್ಲಿ ಹೀರೋ ವಿಲನ್ಗಳು ಯಾರು ಅನ್ನೋದ್ರ ಬಗ್ಗೆ ನೋಡೋದೇ ಇಲ್ಲ ಅವರು, ನೋಡೋದೇ ಇಲ್ಲ. ಹೀಗಾಗಿ ಅವರದೇ ಆದ ಒಂದು ಸಂವಹನ ಸಾಧ್ಯತೆಗಳನ್ನು ಹುಟ್ಟಿಸ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಅವರು ವಿಚಾರ ಮಾಡೋದು ರೈಟ್ ಆರ್ ರಾಂಗ್. ಇವತ್ತೊಂದು ಪ್ಲಕಾರ್ಡಲ್ಲಿ ಬರೀತಾರೆ, ಒಬ್ಬ ಯುವಕ, ಓದ್ತೇನೆ, ಇಂಗ್ಲೀಷಲ್ಲಿದೆ, ಭಾಳ ಸರಳ ಇಂಗ್ಲೀಷಲ್ಲಿ ಬರೆದಿದ್ದಾರೆ. ಧರ್ಮೇಂದ್ರ ಪ್ರಧಾನ್, ಯು ಹ್ಯಾವ್ ಬೀನ್ ಇನ್ಅಡೆಕ್ವೇಟ್ ಆ್ಯಂಡ್ ಇನ್ಎಫಿಷಿಯಂಟ್ ಇನ್ ಯುವರ್ ವರ್ಕ್. ಇದು ಪ್ಲಕಾರ್ಡ್ ಹಿಡ್ಕೊಂಡು ಬಂದಿರೋದು ಅವರು. ಬಿಲೀವ್ ಇಟ್ ಆರ್ ನಾಟ್, ಯು ಆರ್ ಅ ಗೌರ್ಮೆಂಟ್ ಸರ್ವೆಂಟ್ ಆ್ಯಂಡ್ ಯು ವರ್ಕ್ ಫಾರ್ ಅಸ್. ಯು ಆರ್ ಆನ್ಸರಬಲ್ ಟು ಅಸ್. We pay your salary. We, the people of India, fire you from the very important job post. You killed 20+ students and you have played with the future of your country. ಇಷ್ಟೇ ಗೊತ್ತಿರೋದು ಅವ್ರಿಗೆ. ಇದರಲ್ಲಿ ರಾಜಕೀಯ ಎಂಥದೂ ಇಲ್ಲ. ಇಷ್ಟೇ ಗೊತ್ತಿರೋದು ಅವ್ರಿಗೆ. ಅವ್ರಿಗೆ ಬೇಕಾಗಿರೋದು ನೈತಿಕ ಹೊಣೆಗಾರಿಕೆ. ಅವ್ರಿಗೆ ಬೇಕಾಗಿರೋದು ಸಿಸ್ಟಮಲ್ಲಿ ಸುಧಾರಣೆ ತರ್ತೇವೆ, ಕಾನೂನು ತರ್ತೇವೆ, ಗೊತ್ತಿದೆ ಅವ್ರಿಗೆ. ಕಾನೂನು ಈಗಲೂ ಇದ್ದಾವೆ, ಈಗಲೂ ಏನಕ್ಕೆ ಶಿಕ್ಷಾರ್ಹ ಅಪರಾಧನೇ ಪೇಪರ್ ಲೀಕ್ ಮಾಡೋದು, ಇನ್ನೊಂದು ಅದೇನು ರಿವಾರ್ಡ್ ಇಲ್ಲ ಅದಕ್ಕೆ, ಅದಕ್ಕೂ ಪನಿಷ್ಮೆಂಟ್ ಈಗಲೂ ಕೂಡ ಇದೆ. ಇವೆಲ್ಲ ಬೋಳೆ ಮಾತುಗಳು ತಟ್ಟೋದಿಲ್ಲ. ಅವ್ರಿಗೆ ಬೇಕಾಗಿರೋದು ಪದೇ ಪದೇ ಈ ಥರ ದುರಂತಗಳು ಆದಾಗ ಇದಕ್ಕೆ ನೈತಿಕ ಹೊಣೆಗಾರಿಕೆ ಇಲ್ವಾ ಈ ಸರ್ಕಾರದಲ್ಲಿ, ಅಷ್ಟೇ ಡಿಬೇಟ್ ಇರೋದು. ಆ ಒಂದು ಡಿಬೇಟ್ ಏನಾಗುತ್ತೆ, ಯಾರು ಎತ್ತಿದ್ದಾರೆ, ನಮ್ಮನ್ನು ಕಾಕ್ರೋಚ್ ಅಂದ್ರಲ್ಲ ನೀವು, ಈಗ ಉತ್ತರ ಹೇಳಿ, ನಮಗೆ ಉತ್ತರ ಹೇಳಿ, ಉತ್ತರದಾಯಿತ್ವ ಯಾರು? ಇವ್ರು ಎಲ್ಲ ಟ್ರೈ ಮಾಡಿದ್ರೆ ಬಿಡಿ, ಸರ್ಕಾರ ಮತ್ತು ನಾನು ಹೇಳ್ದಲ್ಲ, ರೆಡಿಮೇಡ್ ಒಂದು ಮದ್ದನ್ನ ರೆಡಿ ಮಾಡಿ ಇಟ್ಕೊಂಡಿದ್ರು, ಆದ್ರೆ ಅದನ್ನ ಯಾರ ಮೇಲೆ ಹಾಕಬೇಕಂತ ಗೊತ್ತಾಗಿಲ್ಲ. ಆಂದೋಲನ ಮಾಡೋದಕ್ಕೆ ಅಲ್ಲ ಒಬ್ಬ ನಾಯಕ ಇಲ್ಲ, ಅಲ್ಲೊಂದ್ ಧರ್ಮ ಇಲ್ಲ, ಅಲ್ಲೊಂದ್ ಜಾತಿ ಇಲ್ಲ, ಯಾರ ಮೇಲೆ ಹಾಕ್ತೀರಿ? 21 ಲಕ್ಷ ಮಕ್ಕಳ ಮೇಲೆ ಹಾಕ್ಬೇಕು ಅಂದ್ರೆ 21 ಲಕ್ಷ ಮಕ್ಕಳಿಗೆ ಕುಟುಂಬಗಳಿವೆ. ಅಷ್ಟೇ ಅಲ್ಲ, ಅಲ್ಲಿ ಈಗೇನು ಪೊಲೀಸ್ ಆಕ್ಷನ್ ಮಾಡಿದ್ರು ನಿನ್ನೆ ಮೊನ್ನೆಯಲ್ಲಿ, ಆ ಪೊಲೀಸ್ ಆಕ್ಷನ್ ಪೊಲೀಸರು ಕೂಡ ಈ ಹುಡುಗರ ಮೇಲೆ ಲಾಠಿ ಎತ್ತಿ ಮನೆಗೆ ಹೋಗಿ ಅವ್ರ ಮಕ್ಕಳ ಮುಖಂಡ ನೋಡ್ಬೇಕು ಇವರು ಕೂಡ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಭಾಳ ಸೆನ್ಸಿಟಿವ್ ಮ್ಯಾಟ್ರ್ ಇದು.